ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ ಒಂದು ಮೆಮೊರೀಸಿಗೆ ಇರಲಿ ಅಂತೇಳಿ. ಅಂದರೆ ಇವತ್ತಿನ ಡೇಟ್ December 31st, 2025. ಸೊ ನಾಳೆಯಿಂದ 2026 ಒಂದು ಈ 2025ಅಲ್ಲಿ ಈ ಒಂದು ವರ್ಷದಲ್ಲಿ ನಮ್ಮ ಲೈಫಲ್ಲಿ ಯಾವುದೆಲ್ಲ ಚೇಂಜಸ್ ಆಯಿತು ಅದರ ಬಗ್ಗೆ ನಾನು ಇವಾಗ ಮಾತಾಡಲಿಕ್ಕೆ ಹೊರಟಿದ್ದೀನಿ. ಅಂದರೆ ನನಗೆ ತುಂಬ ಜನರಿಂದ, ಅಂದರೆ ತುಂಬ ನನ್ನ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ತುಂಬ ಜನ ನನಗೆ ಅಡ್ವೈಸ್ ಕೊಡ್ತಾನೆ ಇರ್ತಾರೆ. ಮತ್ತು ಇವತ್ತು ನಾನು ಏನು ಮಾತಾಡಲಿಕ್ಕೆ ಬಂದದ್ದು ಅಂತ ಹೇಳಿದರೆ, ಎಲ್ಲರಿಗೂ ಆಗ್ಬೋದು ಇವಳು ಏನು ಮಾತಾಡ್ತಾಳೆ, ಸುಮ್ಮನೆ ಏನಿರಲ್ಲ ವೀಡಿಯೋಸಲ್ಲಿ, ಹಂಗೆ ಹಿಂಗೆ ತುಂಬ ಬಂದಿದೆ. ಆದರೆ ನನಗೆ ನನ್ನ ಮನಸ್ಸಿಗೆ ಯಾವ ರೀತಿ ಆಗ್ತದೆ, ನನ್ನ ಯೋಚನೆಗೆ, ನನ್ನ ಮೈಂಡಲ್ಲಿ ಯಾವ ರೀತಿ ಬರ್ತದೆ ಅದನ್ನೇ ನಾನು ಮಾತಾಡೋದು. ಮತ್ತು ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡಿದ್ದು ಅಂತ ಹೇಳಿದರೆ, ಒಂದು ನೆನಪಿಗೆ ಇರಲಿ ಅಂತೇಳಿ. ಅಂದರೆ ಇವತ್ತು December 31st, ಸೊ ಹಾಗಾಗಿ ಒಂದು ಮೆಮೊರೀಸಿಗಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಮತ್ತು ನಾವು ಒಂದು 10-15 ಇಯರ್ಸ್ ಕಳೆದು ಈ ವಿಡಿಯೋಸ್ ಎಲ್ಲಿಯಾದರೂ ನೋಡಿದರೆ ನಮಗೆ ಒಂದು ಥಿಂಕಿಂಗ್ ಬರುತ್ತೆ. ಸೊ ನಾವು ಆವಾಗಿನ ಲೈಫೇ ನಮಗೆ ಚೆನ್ನಾಗಿತ್ತು, ಇವಾಗ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಫ್ಯೂಚರ್ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ. ಸೊ ಹಾಗಾಗಿ ಇವಾಗ ಒಂದು ಮೆಮೊರೀಸಿಗಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ನೆಕ್ಸ್ಟ್ ಇಯರ್ ನೋಡುವ ಯಾವ ರೀತಿಯಾಗಿರ್ತದೆ ಅಂತಲೂ ಗೊತ್ತಿಲ್ಲ. ನಮ್ಮದು ನ್ಯೂ ಇಯರ್ ಅಂದರೆ 2026 ಯಾವ ರೀತಿಯಾಗಿರ್ತದೆ ಅಂತ ನೋಡಬೇಕಿನ್ನು. ಹಾಗಾಗಿ ಇದೊಂದು 2025ಅಲ್ಲಿ ಒಂದು ಮೆಮೊರೀಸಿಗಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ತುಂಬ ವರ್ಷದಿಂದ ಅನ್ಕೋತಿದ್ದೆ. ಆದರೆ ಈ ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಒಂದು ಲಾಸ್ಟ್ 6 ಮಂತಿಂದ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇ ಒಂದು ಇವಾಗ ನೆಕ್ಸ್ಟ್ ಫ್ಯೂಚರಿಗೆ ಅದು ನನಗೆ ಹೆಲ್ಪ್ ಆಗ್ತದೆ ಇಲ್ವ ಗೊತ್ತಿಲ್ಲ, ಆದರೆ ಒಂದು ಮೆಮೊರೀಸಿಗೆ ಇರಲಿ ಅಂತ ನಾನು ಎಲ್ಲ ವಿಚಾರ ಎಲ್ಲದನ್ನು ನಾನು ವಿಡಿಯೋ ಮಾಡಿ ಇಟ್ಟಿರ್ತೀನಿ. ಅಂದರೆ ನನ್ನ ಫ್ರೆಂಡ್ಸ್ ಅವರೆಲ್ಲ ಹೇಳ್ತಾ ಇರ್ತಾರೆ, ಅಂದರೆ ನೀನು ಯಾಕೆ ಯಾವಾಗಲೂ ಏನು ಸಿಕ್ಕಿದ್ರು ವೀಡಿಯೋಸ್ ಮಾಡ್ತಾನೆ ಇರ್ತೀಯ ಅಂಥೇಳಿ. ಆದರೆ ನನಗೆ ಒಂದು ಸೆಕೆಂಡ್ ಕೂಡ ಒಂದು ಮೆಮೊರಿ. ಸೊ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಒಂದು 6-7 ಮಂತ್ ಆಯಿತು. ಅಂದರೆ ನನಗೆ ತುಂಬ ದಿನದಿಂದ ನಾನು ಅಂದ್ಕೊಳ್ತಿದ್ದೆ ಒಂದು ಶಾರ್ಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡುವ ಅಂತೇಳಿ. ಅಂದರೆ ಕೆಲವೊಂದು ವೀಡಿಯೋಸ್ ನಾನು ಮಾಡ್ತೀನಿ, ಆದರೆ ನನಗೆ ಒರಿಜಿನಲ್ ವಾಯ್ಸ್ ಕೊಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಡಬ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ನನಗೆ ಫ್ಯೂಚರಿಗೆ ಅದು ಹೆಲ್ಪ್ ಆಗ್ತದೆ ಇಲ್ವ ಗೊತ್ತಿಲ್ಲ, ಆದರೆ ಒಂದು ಎಲ್ಲದನ್ನು ನಾನೊಂದು ಮೆಮೊರೀಸಿಗೆ, ನೆಕ್ಸ್ಟ್ ಫ್ಯೂಚರ್ ನಮ್ದು ಯಾವ ರೀತಿ ಇರ್ತದೆ ಅಂತಲೂ ಗೊತ್ತಿಲ್ಲ. ಸೊ ಪ್ರೀವಿಯಸ್ ಆಗಿ ಇವಾಗ 2025ಅಲ್ಲಿ ನಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು, ಸೊ ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡುವ ಅಂಥೇಳಿ. ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು, ಹಾಗೇ ನನ್ನ ಮನಸ್ಸಿಗೆ, ನನ್ನ ಮೈಂಡಲ್ಲಿ ಯಾವ ರೀತಿ ಬರ್ತದೆ ಅದನ್ನೆಲ್ಲ ಮಾತಾಡಬೇಕು ಅಂಥೇಳಿ. ಅಂದರೆ ನಮಗೆ ಕೆಲವರಿಗೆ ಕ್ಯಾಮರಾ ನೋಡುವಾಗ ಭಯ ಆಗ್ತದೆ, ಅಂದರೆ ಬೇರೆಯವರು ಯಾವ ರೀತಿ ಅನ್ಕೋತಾರೆ ಆ ಥರ ಎಲ್ಲ ಥಿಂಕ್ ಬರ್ತದೆ ಅವರ ಮೈಂಡಲ್ಲಿ. ಆದರೆ ಅದರ ಬಗ್ಗೆ ನಾವು ಯೋಚನೆ ಮಾಡಿದರೆ ನಾವು ಎಲ್ಲಿ ನಿಂತಿರ್ತೀವೋ ಅಲ್ಲೇ ಇರ್ತೇವೆ, ಸೊ ಮುಂದೆ ಹೋಗಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಅದರ ಬಗ್ಗೆ ಮಾತಾಡುವ ಅಂಥೇಳಿ. ಹಾಗಾಗಿ ಇವಾಗ ನಾಳೆಯಿಂದ ಕೆಲವರು ತುಂಬ ಏನು ರಿಸೊಲ್ಯೂಷನ್, ಅಂದರೆ ನೆಕ್ಸ್ಟ್ ಅವರ ಫ್ಯೂಚರಲ್ಲಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ಅವರು ಕೆಲವರು ಬರೆದಿಟ್ಕೊಂಡು ಅದನ್ನು ಏನಂದರೆ ಸಾಧಿಸಬೇಕು ಅಂತ ಅನ್ಕೋತಾರೆ. ಅಂದರೆ ಇದು ನನಗೆ ಬೇಕು, ಅದು ನನಗೆ ಬೇಕು, ಅದನ್ನೆಲ್ಲ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತಾರೆ. ಸೊ ಅದೆಲ್ಲ ಅವರ ಮೈಂಡಲ್ಲಿ ಬರುವಂಥ ಒಂದು ಥಿಂಕಿಂಗ್ ಅಂತ ಹೇಳ್ಬೋದು. ಇವಾಗ ನಾನು ಪ್ರೀವಿಯಸ್ ಆಗಿ ಅಂದರೆ 2025, ಸೊ ಇವತ್ತಿಗೆ ಅದು ಮುಗೀತು ಈ ವರ್ಷ. ಅಂದರೆ ಈ ವರ್ಷದಲ್ಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡದ್ದು ಅಂತ ಹೇಳಿದರೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳಿ. ತುಂಬ ಜನ ಅಂದರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡುವಾಗ ನೋಡ್ತಾ ಇದ್ದೆ ನಾನು, ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನನ್ನ ಮೈಂಡಿಗೆ, ನನ್ನ ಮನಸ್ಸಿಗೆ, ನನ್ನ ಮೈಂಡಲ್ಲಿ ಯಾವುದೆಲ್ಲ ಬರ್ತದೆ ಅದನ್ನೆಲ್ಲ ಮಾತಾಡುವ ಅಂಥೇಳಿ. ಅಂದರೆ ಈ ವಿಡಿಯೋ ನೋಡುವಾಗ ಕೆಲವರಿಗೆ ಆಗ್ಬೋದು ಏನಂದರೆ, ಇವಳು ಏನು ಮಾತಾಡ್ತಾಳೆ, ಸುಮ್ಮನೆ ಏನು ಇರಲ್ಲ ಈ ವಿಡಿಯೋಸಲ್ಲಿ ಹಾಗೆ ಹೀಗೆ ಅಂತೇಳಿ. ಕೆಲವರು ಆ ಥರ ಮಾತಾಡುವಾಗ ನನಗೆ ಒಂಥರ ಏನಂದರೆ ಫೀಲ್ ಆಗ್ತದೆ. ಸೊ ಅಲ್ವಾ, ಈ ವಿಡಿಯೋದಲ್ಲಿ ಏನಿಲ್ಲ, ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಒಂದು
ವೀಡಿಯೋಸನ್ನು ಮಾಡುವ ಅಂತ ಹೇಳಿ. ಸೊ ಹಾಗಾಗಿ ನಾನು ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇದ್ದೇನೆ. ಮತ್ತು ನಾನು ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ, ನೆಕ್ಸ್ಟ್ ನಮಗೆ 10 to 15 ಇಯರ್ಸ್ ಕಳೆದ ಮೇಲೆ ನಮಗೆ ಈ ವಿಡಿಯೋಸ್ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ಅಂದರೆ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲ ಮೊಬೈಲ್ ಎಲ್ಲ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಅವರ ಮೆಮೊರೀಸನ್ನು ರೀಕ್ರಿಯೇಟ್ ಮಾಡಲಿಕ್ಕೂ ಆಗಲ್ಲ. ಅವರ ಫ್ಯೂಚರ್ ಯಾವ ರೀತಿ ಇತ್ತು, ಅಂದರೆ ಪ್ರೀವಿಯಸ್ ಆಗಿ ಅವರು ಯಂಗ್ ಏಜಲ್ಲಿ ಯಾವ ರೀತಿ ಇದ್ದರು ಅಂತೇಳಿ ಅದನ್ನು ಅವರಿಗೂ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ. ಸೊ ನಾವು ಅವರ ಏಜಿಗೆ ಬರುವಾಗ ಈ ವಿಡಿಯೋ ನೋಡುವಾಗ ನಮಗೆ ಒಂದು ಖುಷಿ ಆಗ್ಬೋದು, ನಾವು ಆ ಏಜಲ್ಲಿ ಯಾವ ರೀತಿಯಾಗಿ ಇದ್ವಿ ಅಂತೇಳಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಇಂಪ್ರೂವ್ ಆಗಲಿಲ್ಲ, ಆದರೆ ಹೋಗ್ತಾ ಇದೆ ಸ್ಲೋ ಅಲ್ಲಿ. ಸೊ ಒಂದು ದಿನ ಅದು ಹೈ ಲೆವೆಲಲ್ಲಿ ಹೋಗ್ತದೆ ಅಂತ ನನಗೆ ಆಗ್ತದೆ. ಮತ್ತು ನಾವು ಮಾತಾಡೋದ್ರಲ್ಲಿ ಇರೋದು. ನಾವು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ, ಆದರೆ ಕೆಲವರಿಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಸಹ ಒಂಥರ ಹಿಂಜರಿಕೆ. ಅಂದರೆ ಜನ ಏನು ಹೇಳ್ತಾರೆ ಮತ್ತು ಏನೆಲ್ಲ ಅಂದ್ಕೊಳ್ತಾರೆ, ಇವರು ಈ ಥರ ಮಾತಾಡ್ತಿದ್ದಾರಲ್ಲ ಅದರ ಬಗ್ಗೆ ಅಂಥೇಳಿ. ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ಯಾವ ರೀತಿ ಬರ್ತದೆ ಅದರ ರೀತಿಯೇ ಮಾತಾಡಿದ್ರೆ ಆಯಿತು. ಸೊ ಅದರಲ್ಲಿ ಭಯಪಡುವುದು ಏನು ಇಲ್ಲ. ತುಂಬ ಜನ ಅಂದರೆ ಇವಾಗ 2026ದಲ್ಲಿ ಕೆಲವರು ಒಂದು ಥಿಂಕ್ ಮಾಡಿರ್ತಾರೆ, ನಾನು 2026ಅಲ್ಲಿ ಒಂದು ಮನೆ ತಗೋಬೇಕು, ಕಾರ್ ತಗೊಳ್ಬೇಕು, ಹಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಹೈಯರ್ ಎಜುಕೇಷನ್ ಮಾಡಬೇಕು. ಕೆಲವ್ರದ್ದು ತುಂಬ ರೀತಿಯ ಪ್ಲ್ಯಾನ್ಸ್ ಎಲ್ಲ ಇರ್ತದೆ. ಹಾಗೆ ನಮಗೆ ಯಾವ ರೀತಿಯಾಗಿ ನಮ್ಮ ಮೈಂಡಲ್ಲಿ ಯಾವ ರೀತಿಯಾಗಿ ಬರ್ತದೆ, ಸೊ ಅದರ ರೀತಿಯಲ್ಲೇ ಹೋಗ್ತಾ ಇರ್ತದೆ. ಮತ್ತು 2026ಅಲ್ಲಿ ಕೆಲವರು ಇದು ಆಗಲೇಬೇಕು ಅಂದರೆ ಚಾಲೆಂಜಾಗಿ ತಗೊಂಡ್ಮೇಲೆ ಕೆಲವರು ಅದನ್ನು ಏನು ಮಾಡ್ತಾರೆ, ಸಾಧಿಸಲಿಕ್ಕೆ ಅಂದರೆ ಅದನ್ನು ಟ್ರೈ ಮಾಡ್ತಾರೆ. ಇದು ಆಗಲೇಬೇಕು ಅಂತ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ಸೊ ಹಾಗಾಗಿ ಇದು ಆಗಲೇಬೇಕು ಅಂತೇಳಿ. ಸೊ ಇನ್ನು ನಾಳೆಯಿಂದ ಕೆಲವರ ಲೈಫ್ ಚೇಂಜ್ ಆಗ್ಬೋದು. ಅಂದರೆ ಕೆಲವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು, ಕೆಲವರು ಕಾರ್ ತಗೋಬೋದು, ಮನೆ ತಗೋಬೋದು, ಎಲ್ಲ ಅವರ ಮೈಂಡಿಗೆ ಯಾವ ರೀತಿ ಬರ್ತದೆ ಎಲ್ಲ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಹೈ ಲೆವೆಲಲ್ಲಿ ಏನು ಹೋಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್. ಸೊ ಸ್ಲೋ ಮೋಷನಲ್ಲಿ ಹೋಗ್ತಾ ಇದೆ. ಹಾಗೆ ನೆಕ್ಸ್ಟ್ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಸೊ ಅವ್ರಿಗೋಸ್ಕರ ಒಂದು ಸಣ್ಣ ವೀಡಿಯೋಸ್ ನಾನು ಮಾಡ್ತಾ ಇರೋದು. ಇವಾಗ ನೀವು ನಿಮ್ಮ ಮೈಂಡಲ್ಲಿ ಅಂದ್ಕೋಬೋದು, ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು, ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ನನ್ನ ಮನಸ್ಸಿಗೆ ಅಂದರೆ ಕೆಲವರಿಗೆ ಅವರ ಮನಸ್ಸಲ್ಲಿ ಅವರ ಮೈಂಡಲ್ಲಿ ಯಾವ ರೀತಿ ಇದೆ ಅಂತಲೂ ಗೊತ್ತಿರಲ್ಲ. ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಅಂದರೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ದರೆ, ನೀವು ಮಾತಾಡ್ಬೋದು ಅಂದ್ಕೊಂಡ್ರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ನೀವು ಇವಾಗ ಬೇರೆಯವರು ಏನು ಹೇಳ್ತಾರೆ ಮತ್ತು ಅವರ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾರೆ, ಸೊ ಅದನ್ನೆಲ್ಲ ನೀವು ಮೈಂಡಿಗೆ ಹಾಕ್ಕೊಂಡ್ರೆ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನೀವು ಮಾತಾಡ್ತೀರಾ ಅಂತ ಒಂದು ಕಾನ್ಫಿಡೆಂಟ್ ಇದ್ದರೆ ನಿಮಗೆ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ನಾನು ಅದೇ ರೀತಿ ಅಂದರೆ ಇವಾಗ ಹೇಳಿದ್ನಲ್ಲ, ಅದೇ ರೀತಿ ಥಿಂಕ್ ಮಾಡಿ ಇವಾಗ ನಾನು ಅದೇ ಥಿಂಕಲ್ಲಿ ಇರ್ತಿದ್ರೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮಗೆ ಅನ್ನಿಸ್ಬೇಕು, ನಾವು ಯಾಕೆ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬಾರ್ದು, ನಮ್ಮ ಮೈಂಡಿಗೆ ಯಾವ ರೀತಿ ಬರ್ತದೆ ಅದನ್ನು ನಾವು ಮಾತಾಡಿದರೆ ಆಯಿತು. ಇವಾಗ ತುಂಬ ಜನ ನನಗೆ ಹೇಳಿದರು, ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀಯಾ, ಸ್ವಲ್ಪ ಚೇಂಜಸ್ ಕೊಡು. ಅಂದರೆ ಕೆಲವರು ಹೇಳ್ತಾರೆ, ನೀನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀಯ ಆದರೆ ವೀಡಿಯೋಸಲ್ಲಿ ಏನಿರಲ್ಲ ಹಾಗೆ ಹೀಗೆ ಅಂತ ಹೇಳುವಾಗ ನಮಗೆ ಫೀಲ್ ಆಗ್ತದೆ ಕೆಲವೊಮ್ಮೆ. ಅಂದರೆ ಏನಿಲ್ವಾ, ನಾನು ಅಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿದ್ರು ಏನಿಲ್ಲ ಅಂತ ಹೇಳುವಾಗ ತುಂಬ ಫೀಲ್ ಆಗ್ತದೆ. ಹಾಗೆ ಒಂದು ಕ್ರಿಯೇಟಿವ್ ಆಗಿ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಮೈಂಡಿಗೆ ಯಾವ ರೀತಿಯಾಗಿ ಥಿಂಕಿಂಗ್ ಬರ್ತದೆ, ಸೊ ಅದನ್ನು ನಾವು ಮಾತಾಡಬೇಕಾಗ್ತದೆ. ಮತ್ತು ಇವಾಗ ನೆಕ್ಸ್ಟ್ ನಾಳೆಯಿಂದ ತುಂಬ ಯೂಟ್ಯೂಬ್ ಚಾನಲ್ಸ್ ಬರ್ತದೆ ಅಂತ ನಂಗೆ ಗೊತ್ತು. ಅಂದರೆ ಬರ್ಬೋದು, ಕೆಲವ್ರದ್ದು ಇರ್ತದಲ್ಲ ಹಿಂಗೆ ಅಂತೇಳಿ, ಒಂದು 2026ಅಲ್ಲಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತೇಳಿ. ಸೊ ಇರ್ಬೋದು ಅಂತ ನನ್ನ ಅನಿಸಿಕೆ. ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಈ ರೀತಿಯಾಗಿ ಸ್ಟಾರ್ಟ್ ಮಾಡಿದೆ. ಅಂದರೆ ಬೇರೆಯವರು
ಅಂದರೆ ಯಾವ ರೀತಿಯಾಗಿ ಥಿಂಕ್ ಮಾಡ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ, ಯಾವುದೂ ಸಾಧ್ಯ ಇಲ್ಲ. ಸೊ ನಮಗೆ ನಮ್ಮ ಮೈಂಡಲ್ಲಿ ನಾವು ಕಾನ್ಫಿಡೆಂಟಾಗಿ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ನಾವು ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ನನ್ನ ಕನ್ನಡ ಅಷ್ಟು ಚಂದ ಇಲ್ಲ, ಅಂದರೆ ನಮ್ಮದು ತುಳು ಆಗಿರೋದ್ರಿಂದ ಲ್ಯಾಂಗ್ವೇಜ್ ಕೆಲವರಿಗೆ ಕನ್ನಡದ್ದು ಪ್ರಾಬ್ಲಮ್ ಇರ್ತದೆ. ನಮ್ಮ ಮೈಂಡಲ್ಲಿ ನಮ್ಮ ಕನ್ನಡ ಎಲ್ಲ ಕೇಳುವಾಗ ಕೆಲವರಿಗೆ ಕಷ್ಟ ಆಗ್ಬೋದು, ಆದರೆ ನಮಗೆ ಯಾವ ರೀತಿ ಆಗ್ತದೆ ಅದೇ ರೀತಿ ನಾವು ಮಾತಾಡಬೇಕಾಗ್ತದೆ. ನಾನು ಇನ್ನೂ ಅಂದರೆ ಕ್ರಿಯೇಟಿವ್ ಆಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನನಗೆ ಕೆಲವೊಂದು ಗೊತ್ತಿರಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಅಂದರೆ ನನ್ನ ತಮ್ಮ ಸಹ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾನೆ, ಅವನದು ಇದೆ ಸಂತೋಷ್ ಬ್ಲಾಗ್ಸ್ ಅಂತೇಳಿ. ಸೊ ನೀವು ಹೋಗಿ ನೋಡ್ಕೋಬೋದು ಯೂಟ್ಯೂಬ್ ಚಾನಲಲ್ಲಿ. ಸೊ ಅವನಿಂದ ನಾನು ಸ್ವಲ್ಪ ಇನ್ಸ್ಪೈರ್ ಆದ್ದು, ಅಂದರೆ ಅವನಿಗೆ ನಾನು ಹೇಳ್ತಾ ಇರ್ತೀನಿ ನಾನು ಸ್ಟಾರ್ಟ್ ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳುವಾಗ, ಓಕೆ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಆ ಥರ ಎಲ್ಲ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಹೇಳಿದ ಕಾರಣ ನಾನೊಂದು ಇವಾಗ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ನಮಗೆ ಇವಾಗ ಮಾತಾಡೋದ್ರಲ್ಲಿ ಇರೋದು, ಅಂದರೆ ಇವಾಗ ನಮಗೆ ಕ್ಯಾಮರಾ ಫೇಸ್ ಮಾಡಲಿಕ್ಕಾಗಲ್ಲ, ಮತ್ತು ಪಬ್ಲಿಕಲ್ಲಿ ನಮಗೆ ಫೇಸ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದರೆ ನಮಗೆ ಅದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅಂದರೆ ನೀವು ಒಬ್ಬರು ಇರುವಾಗ ನೀವು ಒಂದು ಕನ್ನಡಿ ಮುಂದೆನ ಯಾವ್ದಾರು ನಿಮ್ಮ ಮೊಬೈಲಲ್ಲಿ ಕ್ಯಾಮರಾ ಇರುತ್ತಲ್ಲ, ಸೊ ಅದ್ರ ಮುಂದೆನ ನೀವು ಕಾನ್ಫಿಡೆಂಟಾಗಿ ಮಾತಾಡಿದರೆ ನಿಮಗೆ ಪಬ್ಲಿಕಲ್ಲಿ ಮಾತಾಡಲಿಕ್ಕೂ ಈಸಿ ಆಗ್ತದೆ. ಅಂದರೆ ನೀವು ತಿಳ್ಕೊಬೋದು ಬೇರೆಯವ್ರು ಏನು ಅನ್ಕೋತಾರೆ ಮತ್ತು ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾರೆ ಅಂತೆಲ್ಲ ಅಂದ್ಕೊಂಡ್ರೆ ನೀವು ಎಲ್ಲಿ ಯೋಚನೆ ಮಾಡಿರ್ತೀರ ಅಲ್ಲೇ ಇರ್ತೀರ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದರೆ ನೀವು ನಿಮ್ಮ ವೀಡಿಯೋಸನ್ನು, ಅಂದರೆ ನೀವೇ ಒಂದು ಕ್ರಿಯೇಟಿವ್ ಆಗಿ ಒಂದು ವೀಡಿಯೋಸನ್ನು ಮಾಡಿ ನೀವು ಅಪ್ಲೋಡ್ ಮಾಡುವಾಗ ನಿಮಗೆ ಆಗ್ತದೆ, ಸೊ ಇದು ನಾನೇ ಮಾಡಿದ್ದ, ಇದು ನಾನೇ ಮಾತಾಡ್ತಿರೋದು ಅಂತ ಹೇಳಿ ಫೀಲ್ ಆಗ್ತದೆ. ಸೊ ನೆಕ್ಸ್ಟ್ ನಮ್ಮದು ಫ್ಯೂಚರ್ ಯಾವ ರೀತಿಯಾಗಿರ್ತದೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ನಮಗೆ ಇರುವಷ್ಟು ದಿನ ನಮಗೆ ಯಾವ ರೀತಿ ಇರಬೇಕು ಅದೇ ರೀತಿ ನಾವು ಒಂದು ನಮಗೆ ಇಷ್ಟಪಟ್ಟ ರೀತಿ, ಅಂದರೆ ನಾವು ಯಾವ ರೀತಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಥಿಂಕಿಂಗನ್ನು ಸಹ ಮಾಡಬೇಕಾಗ್ತದೆ. ಸೊ ಕೆಲವರಿಗೆ ಈ ವಿಡಿಯೋಸ್ ಆಗ್ಬೋದು, ಇವಳು ಏನು ಈ ವಿಡಿಯೋದಲ್ಲಿ ಇಷ್ಟೊಂದು ಮಾತಾಡ್ತಿದ್ದಾಳೆ ಅಂತೇಳಿ. ಇವಾಗ ನಾನು ಏನು ಮಾತಾಡ್ತಿದ್ದೀನಲ್ಲ ಅದೇ ಒಂದು ನಮಗೆ ಅಂದರೆ ನಾನು 2025 ಅಂದರೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕೆಲವೊಂದು ಆಯಿತು, ಕೆಲವೊಂದು ಆಗಿಲ್ಲ. ಸೊ ಅಂದರೆ ತುಂಬ ಜನ ಹೇಳ್ತಾರೆ ನಿನ್ನ ಪ್ಲ್ಯಾನ್ಸನ್ನು ಯಾರಿಗೆ ಹೇಳ್ಬೇಡ, ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಬೇಡ ಅಂತ. ಅಂದರೆ ನನಗೆ ಆ ಥರ ಇರಲಿಕ್ಕೆ ಆಗಲ್ಲ. ಸೊ ಕೆಲವೊಂದು ಆದದನ್ನು ನಾವು ಶೇರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಮನಸ್ಸಲ್ಲೇ ಇಟ್ಟು, ಅಂದರೆ ನಾವು ಅದನ್ನು ಒಂದು ಜೋಪಾನವಾಗಿಟ್ಟರೆ ಅದನ್ನು ಬೇರೆಯವರಿಗೆ ಇನ್ಸ್ಪೈರ್ ಆಗೋದು ಯಾವ ರೀತಿ ಅಲ್ವಾ. 2025 ನಾನು ಅಂದ್ಕೊಂಡದ್ದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ 2026 ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಹೋಗಿ ಎಲ್ಲರೂ ಅವರವರ ಚಾನಲನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅದು ನಿಮಗೆ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಮತ್ತು ನೀವು ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡ್ಕೋಬೋದು. ಮತ್ತು ನೀವು ಯಾವ ರೀತಿಯಾಗಿದ್ದೀರಾ ಅಂತ ನಿಮ್ಮ ವೀಡಿಯೋಸನ್ನು ನೀವೇ ನೋಡುವಾಗ ನಿಮಗೆ ಒಂಥರ ಖುಷಿ ಆಗ್ತದೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ 2026 ಒಂದು ನೀವೊಂದು ಥಿಂಕಿಂಗ್ ಲೆವೆಲನ್ನು ಚೇಂಜ್ ಮಾಡಬೇಕಾಗುತ್ತೆ. 2026 ನಾನು ಕೆಲವೊಂದನ್ನು ಅಂದ್ಕೊಂಡಿದ್ದೀನಿ. ಸೊ ಅದು ಎಲ್ಲ ಸಕ್ಸಸ್ ಆದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಯಾವ ರೀತಿಯಾಗಿ ಒಂದು ಥಿಂಕ್ ಮಾಡಿದ್ದೆ ಅದು ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು 2025 ನಾನು ಇದೊಂದೇ ಅಂದ್ಕೊಂಡಿದ್ದದ್ದು, ಅಂದರೆ 2025 ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಮತ್ತು ನನ್ನ ಫ್ಯೂಚರಲ್ಲಿ ಏನಾದರೂ ಅಂದರೆ ಸೇವಿಂಗ್ಸ್ ಇರಬೇಕು. ಸೊ ಅದು ಕೆಲವೊಂದು ನಾನು ಮಾಡಿದ್ದೀನಿ ಇದರಲ್ಲಿ. ಹಾಗೆ ನೆಕ್ಸ್ಟು ನಾನು 2026 ಏನೆಲ್ಲ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮಗೆ ಸಕ್ಸಸ್ ಆದರೆ ಸೊ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದಿಷ್ಟು ನನ್ನ ಮಿನಿ ವ್ಲಾಗ್ ಆಗಿತ್ತು. ಅಂದರೆ ಈ ವಿಡಿಯೋಸಲ್ಲಿ ಕೆಲವರಿಗೆ ಇಷ್ಟ ಆಗಿರ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಇವಳೇನು ಮಾತಾಡಿದ್ದಾಳೆ ಅಂತಲೂ ಅಂದ್ಕೊಂಡಿರ್ಬೋದು.
ಸೊ ನನ್ನ ಮೈಂಡಲ್ಲಿ ನನ್ನ ಮನಸ್ಸಿಗೆ ಯಾವ ರೀತಿ ಬಂದಿದೆ ಸೊ ಅದೇ ರೀತಿ ನಾನು ಇವಾಗ ಮಾತಾಡಿದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಐಶು ಸಿ ಕೆ ಬ್ಲಾಗ್ಸು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಕ್ರಿಯೇಟಿವ್ ಆಗಿ ಯಾವ ರೀತಿಯಾಗಿ ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಹಾಗೆ ನನಗೆ ಒಂದು ಥಿಂಕ್ ಬರ್ತದೆ, ಅದೇ ರೀತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂಥೇಳಿ. ಸೊ ಹಾಗಾಗಿ ನಿಮ್ಮ ಒಂದು ಕಮೆಂಟ್ಸಲ್ಲಿ ಹೇಳಿ ಯಾವ ರೀತಿಯಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು, ಯಾವ ರೀತಿಯಾಗಿ ಕ್ರಿಯೇಟಿವ್ ಮಾಡಬೇಕು ಅಂತೇಳಿ. ಯಾರಾದರೂ ನನ್ನ ವೀಡಿಯೋಸನ್ನು ಹೊಸದಾಗಿ ಅಂದರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.